ಗೆದ್ದಿದ್ದ ಪಂದ್ಯವನ್ನು ಕೊನೆಯಲ್ಲಿ ಸೋತ ಆರ್ಸಿಬಿ. ರೊಮಾರಿಯೋ ಶೆಪರ್ಡ್ ಪಂದ್ಯವನ್ನು ಗೆಲ್ಲಿಸಬಹುದಾಗಿತ್ತು, ಆದರೆ ಸೋಲಿಸಿದ್ರು. ಐಪಿಎಲ್ನ ಪ್ರಮುಖ ಪಂದ್ಯ ಆರ್ಸಿಬಿ ವರ್ಸಸ್ ಲಕ್ನೋ. ಆರ್ಸಿಬಿ ತಂಡಕ್ಕೆ ಗೆಲ್ಲಲೇಬೇಕಾದಂಥ ಪಂದ್ಯ. ಲಕ್ನೋಗೆ ಗೆದ್ದರೂ ಸೋತ್ರೂ ಪರವಾಗಿಲ್ಲ. ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಲಕ್ನೋ ತಂಡ ಸೂಪರ್ ಆಗಿ ಆಡ್ತಾರೆ. ಮಿಚೆಲ್ ಮಾರ್ಷ್ ಅವರ ಬ್ಯಾಟಿಂದ ಸೆಂಚುರಿ ಕೂಡ ಬರುತ್ತೆ. ಸೆಂಚುರಿ ಬಂದ ನಂತರ ಕೂಡ ಚೆನ್ನಾಗಿ ಆಡ್ತಿರ್ತಾರೆ. ಈ ಒಂದು ಪಿಚ್ಚಲ್ಲಿ 200+ ಸ್ಕೋರು ತುಂಬಾ ಕಷ್ಟ ಆಗಿತ್ತು ಅಂತ ಹೇಳ್ಬೋದು ಆರ್ಸಿಬಿ ತಂಡಕ್ಕೆ. ಸ್ಟಾರ್ಟಿಂಗಲ್ಲಿ ಲಕ್ನೋ ಮೊದಲು ಬ್ಯಾಟಿಂಗ್ ಆಡಿ ಹೊಡೆದಿದ್ದು 209. 19 ಓವರ್ಗೆ ಮಳೆ ಬರುತ್ತೆ ಹೋಗುತ್ತೆ. ಮಿಚೆಲ್ ಮಾರ್ಷ್ 111, ನಿಕೋಲಸ್ ಪುರನ್ 38, ಪಂತ್ 32 ಹೊಡಿತಾರೆ. ಆ ಕಡೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಕೃಣಾಲ್ ಪಾಂಡ್ಯ ಒಬ್ಬರೇ ಅಂತಲೇ ಹೇಳ್ತೀನಿ. ಹೇಜಲ್ವುಡ್ ಕೂಡ ಕಾಸ್ಟ್ಲಿ ಆಗ್ತಾರೆ, ರಸಿಕ್ ಸಲಾಮ್ ದಾರು ಕೂಡ ಕಾಸ್ಟ್ಲಿ ಆಗ್ತಾರೆ. ಆರ್ಸಿಬಿ ತಂಡಕ್ಕೆ ಬೇಕಾಗಿದ್ದು 210 ರನ್ನು. ಸ್ಟಾರ್ಟಿಂಗಲ್ಲೇ ವಿಕೆಟ್ ಬೀಳುತ್ತೆ. ಬೆತ್ತಲ್ಲೂ ಕೂಡ ಬೇಗನೆ ಔಟ್ ಆಗ್ತಾರೆ. ವಿರಾಟ್ ಕೊಹ್ಲಿ ಕ್ಲೀನ್ ಬೋಲ್ಡ್ ಆಗ್ತಾರೆ. ಅದು ನನಗೆ ನೋಡೋದಕ್ಕೆ ಆಗಿಲ್ಲ. ಅದಾದ ನಂತರ ಆರ್ಸಿಬಿ ತಂಡ ಕುಸಿದು ಬೀಳುತ್ತೆ. ಫೈಟ್ ಬ್ಯಾಕ್ ಕೊಡ್ತಿರ್ತಾರೆ. ರಜತ್ ಪಡಿದಾರ್ ಬ್ಯಾಟಿಂದ 50 ಕೂಡ ಬರುತ್ತೆ. ಅದಾದಮೇಲೆ ದೇವದತ್ ಪಡಿಕ್ಕಲ್ಲು ಕೂಡ ಒಳ್ಳೆ ಪರ್ಫಾರ್ಮೆನ್ಸು ಕೊಡ್ತಾರೆ. ಅವರು ಕೂಡ ಔಟ್ ಆಗ್ತಾರೆ. ಹೋಗ್ತಾ ಮ್ಯಾಚ್ ಅಂತೂ ಫುಲ್ ಇಂಟ್ರೆಸ್ಟಿಂಗ್ ಆಗುತ್ತೆ. ಶಹಬಾಜ್ ಅಹ್ಮದ್ ಬಂದು ಮ್ಯಾಚ್ನ ಟರ್ನು ಕೂಡ ಮಾಡ್ತಾರೆ. ಆದರೆ ಕೊನೆಯಲ್ಲಿ 3 ಬಾಲ್ಗೆ 18 ರನ್ ಬೇಕಾಗಿದ್ದಾಗ ರೊಮಾರಿಯೋ ಶೆಪರ್ಡ್ ಅವರು ಹೊಡೆಯೋದಕ್ಕೆ ಆಗಿಲ್ಲ ಅಂತ ಹೇಳ್ಬೋದು. ಮ್ಯಾಚ್ ತುಂಬಾ ಈಸಿಯಾಗಿತ್ತು. ಕೈಯಿಂದ ಮ್ಯಾಚ್ನ ಚೆಲ್ಬಿಡ್ತಾರೆ. ಆರ್ಸಿಬಿ ತಂಡ ಈ ಒಂದು ಪಂದ್ಯವನ್ನು ಸೋತೋಗುತ್ತೆ. ರಜತ್ ಪಡಿದಾರ್ 31 ಬಾಲ್ಗೆ 61 ಹೊಡೆದರೆ ಟಿಮ್ ಡೇವಿಡ್ 40 ರನ್ ಹೊಡಿತಾರೆ. ದೇವದತ್ ಪಡಿಕ್ಕಲ್ 34 ರನ್. ಪ್ರಿನ್ಸ್ ಯಾದವ್ 3 ವಿಕೆಟ್ ತಗೊತಾರೆ. ಶಹಬಾಜ್ ಅಹ್ಮದ್ 2 ವಿಕೆಟ್ ತಗೊತಾರೆ. ಮೊಹಮ್ಮದ್ ಶಮಿ 1 ವಿಕೆಟು. ಲಕ್ನೋ ತಂಡ ಗೆಲ್ಲುತ್ತೆ. ಆರ್ಸಿಬಿ ತಂಡ ಸೋಲುತ್ತೆ. ಕೊನೆಯ ಓವರ್ನಲ್ಲಿ ದೊಡ್ಡ ಹೈಡ್ರಾಮಾ ಅಂತೂ ನಡೆಯುತ್ತೆ.